ಸ್ಟೀಫನ್ ಅಂತಂದ್ರೆ ನೀವೇ ತಾನೆ ಸರ್? ಹೌದು. ಕ್ರಿಸ್ಮಸ್ ಗಿಫ್ಟ್ ಬಂದಿದೆ ಸರ್. ಏನ್ ಗಿಫ್ಟ್? ಕ್ರಿಸ್ಮಸ್ ಗಿಫ್ಟ್. ಇದೋ ತಗೋ. ಆ ಪಾರ್ಸಲು ಅಡ್ರೆಸ್ ಬದಲಾಗಿ ಬಂದ್ಬಿಡ್ತಂತೆ, ಅದನ್ನ ತಗೊಂಡೋಗಕ್ ಬಂದವ್ರೆ. ಹೌದಾ? ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಲ್ಲ, ನಿಮಗ್ ಕೂಡ ಏಸಪ್ಪ ಗಿಫ್ಟ್ಸ್ ಕೊಡಕ್ಕೆ ಇಷ್ಟಪಡ್ತಾರೆ. ಅದೇನ್ ಗಿಫ್ಟ್ಸ್ ಗೊತ್ತಾ? ನಿಮಗೆ ಸಂತೋಷನ ಇಟ್ಟಿದ್ದಾರೆ, ಸಮಾಧಾನ ನಿಮಗಾಗಿ ಇಟ್ಟಿದ್ದಾರೆ. ನೀವು ಪ್ರಾರ್ಥಿಸುತ್ತೀರಲ್ಲ, ನೀವು ಪ್ರಾರ್ಥಿಸುವಾಗ ಉತ್ತರ ಕೊಡ್ತಾರಲ್ಲ, ಅದು ಕೂಡ ಏಸಪ್ಪನ ಗಿಫ್ಟೇ. ಮತ್ತೆ ಅದಕ್ಕೂ ಮೇಲೆ ಏಸಪ್ಪ ಇಟ್ಟಿರೋಂಥ ಹೆವೆನ್, ಅದು ಕೂಡ ನಮಗೆ ದೊಡ್ಡ ಗಿಫ್ಟೇ. ಹಲೋ ಮಕ್ಕಳೇ, ವೆಲ್ಕಮ್ ಟು ಜಾಲಿ ಟೈಮ್. ಕ್ರಿಸ್ಮಸ್ ಅಂದರೆ ಸಂತೋಷ ತಾನೆ, ಒಂದು ಆಟ ಪಾಠ ಕೊಂಡಾಟವಾಗಿರುತ್ತೆ. ಏನ್ ಮಕ್ಕಳೇ, ಎಲ್ಲ ಹೊಸ ಡ್ರೆಸ್ ತಗೋಬಿಟ್ರಾ? ಇವತ್ತಿನ ಶೀರ್ಷಿಕೆ ಏನಂತ ನೋಡಿದ್ರೆ ಕ್ರಿಸ್ಮಸ್ ಗಿಫ್ಟ್. 2000 ವರ್ಷಗಳ ಹಿಂದೆ ಏಸಪ್ಪ ನಮಗಾಗಿ ನಮ್ಮ ಶಾಪಗಳ ಪಾಪಗಳ ನೀಗಿಸುವುದಕ್ಕಾಗಿ ಪ್ರೀತಿಯ ಮೂಲಕ ಈ ಭೂಮಿಯಲ್ಲಿ ಬಂದು ಹುಟ್ಟಿದಾರಲ್ಲ, ಆದ್ದರಿಂದ ಏಸಪ್ಪನೇ ನಮ್ಗೆ ಕ್ರಿಸ್ಮಸ್ ಗಿಫ್ಟ್. ಇದಕ್ಕೆ ರಿಲೇಟ್ ಆಗಿ ಒಂದು ಶಾರ್ಟ್ ಫಿಲ್ಮ್ ನೋಡ್ಕೊ ಬರೋಣವಾ? ಓವರ್ ಟು ಶಾರ್ಟ್ ಫಿಲ್ಮ್. ಸರ್ ಸರ್ ಸ್ಟೀಫನ್ ಅಂತಂದ್ರೆ ನೀವೇ ತಾನೆ ಸರ್? ಹೌದು. ಕ್ರಿಸ್ಮಸ್ ಗಿಫ್ಟ್ ಬಂದಿದೆ ಸರ್. ಕ್ರಿಸ್ಮಸ್ ಗಿಫ್ಟಾ? ಎಲ್ಲಿಂದ? ಗಣ್ಣ ಜೋಡಿ ಅಂಗಡಿಲಿ ಕಸ್ಟಮರ್ಸ್ ಕೂಪನ್ ತೆಗೆದುಬಿಟ್ಟು ಅವ್ರಿಗೆ ಬಹುಮಾನ ಕೊಡ್ತಾ ಇದ್ದಾರೆ ಸರ್. ಕೆರ್ಬಾಗೆ ಡ್ರೆಸ್ ತಗೊಂಡ್ರಲ್ಲ, ಆ ಬಿಲ್ಲಲ್ಲಿ ಬಿದ್ದಿರ್ಬೋದು. ಇದರೊಳೊಂದು ಸೈನ್ ಹಾಕಿ ಕೊಡಿ ಸರ್. ಹೈ ಅಪ್ಪ, ಇದು ಕ್ರಿಸ್ಮಸ್ ಗಿಫ್ಟಾ? ಪುಷ್ಪ ಕೊಟ್ಬಿಡೋಣಪ್ಪ. ನನಗೆ ಬೇರೆ ಡ್ರೆಸ್ ಇದೆಯಲ್ಲಮ್ಮ. ನಿನ್ಗಿಷ್ಟ ಬಂದಂಗೆ ಮಾಡು. ಸರಿ ಬಾ ಹೋಗೋಣ. ಹಲೋ, ಹೇಳಿ ಸರ್. ಏನ್ ಹೇಳದಪ್ಪ, ಫೋನ್ ಮಾಡಿ ಎಷ್ಟೊತ್ತಾಯ್ತು? ಯಾವಾಗ ಬರ್ತೀಯ ಹೇಳು? ನೀವು ಯಾರು ಸರ್? ಚೆನ್ನಾಗಿ ಕೇಳ್ದಪ್ಪ ನೀನು. ಸ್ಟೀಫನ್ ಅವ್ರ ಅಪ್ಪ. ಸರ್ ಬರ್ತೀನಿ ಸರ್, ಇಲ್ಲೇ ಇದ್ದೀನಿ, ಒಂದು 10 ನಿಮಿಷ ಅಷ್ಟೇ, ಬಂದ್ಬಿಡ್ತೀನಿ. ಅದೆಷ್ಟು 10 ನಿಮಿಷನೋ? ಸರಿ ಬಾ. ಛೇ, ಪಾರ್ಸಲು ಗೊತ್ತಿಲ್ದಲೆ ಬೇರೆಯವ್ರಿಗೆ ಕೊಟ್ಬಿಟ್ನಾ? ಪುಷ್ಪ, ಬಾಕಿರು ನಿಮ್ಮಮ್ಮ ಇಲ್ವಾ ಅಮ್ಮ? ಅಮ್ಮ ಇನ್ನು ಕೆಲಸದಿಂದ ಬಂದಿಲ್ಲ. ನಿನ್ಗೊಂದು ಗಿಫ್ಟ್. ಏನ್ ಗಿಫ್ಟ್? ಕ್ರಿಸ್ಮಸ್ ಗಿಫ್ಟ್. ಇದೋ ತಗೋ. ಥ್ಯಾಂಕ್ಸ್ ಕಿರ್ಬಾ. ಥ್ಯಾಂಕ್ಸ್ ಅಂಕಲ್. ಹೇಳಮ್ಮ. ಏನಂದ್ರೆ ಆ ಡ್ರೆಸ್ನ ಪುಷ್ಪ ಹತ್ರ ಕೊಟ್ಬಿಟ್ರಾ? ಹೌದು. ಯಾಕೆ? ಆ ಪಾರ್ಸಲು ಅಡ್ರೆಸ್ ಬದಲಾಗಿ ಬಂದ್ಬಿಡ್ತಂತೆ, ಅದನ್ನ ತಗೊಂಡೋಗಕ್ ಬಂದವ್ರೆ. ಹೌದಾ? ಸರಿ, ನಾನು ಬರ್ತೀನಿ. ಪುಷ್ಪ, ಆ ಪಾರ್ಸಲ್ನ ಕೊಡಮ್ಮ. ಆ ಪಾರ್ಸಲ್ನ ಬದಲಾಯಿಸಿ ತಗೊಂಬಂದ್ಬಿಟ್ಟೆ, ನಿನಗೆ ಬೇರೆ ತಂದ್ಕೊಡ್ತೀನಮ್ಮ. ಸರಿ ತಗೊಳ್ಳಿ. ಕೃಪಾ, ಬಾರಮ್ಮ. ಏನಪ್ಪ, ಯಾಕೆ ಮತ್ತೆ ಗಿಫ್ಟ್ ಪಾರ್ಸಲ್ ವಾಪಸ್ ತಗೊಂಡ್ರಿ? ಆ ಗಿಫ್ಟ್ ಬಾಕ್ಸು ನಮ್ದಲ್ಲಮ್ಮ.
ತಪ್ಪಾಗಿ ನಮಗೆ ಬಂದ್ಬಿಟ್ಟಿದೆ ಅಮ್ಮ, ಅದನ್ನ ಮತ್ತೆ ವಾಪಸ್ ತಗೊಂಡೋಗಿ ಬಂದಿದ್ದಾರೆ. ಸರಿ ಬಾರಮ್ಮ. ಕೋಪ ಮಾಡ್ಕೋಬೇಡಿ ಅಣ್ಣ. ಪಕ್ಕದ ಬೀದಿಲಿ 6ನೇ ನಂಬರ್ ಮನೆಗೆ ಬಂದಿದ್ನ ನಿಮಗೆ ಕೊಟ್ಬಿಟ್ಟೆ. ಅದು ಹೆಸರು ಬೇರೆ ಒಂದೇ ಆಗಿತ್ತಾ, ಕನ್ಫ್ಯೂಸನ್ನು. ಸರಿ ಪರವಾಗಿಲ್ಲ, ತಗೊಳ್ಳಿ. ಸಾರಿ ಅಣ್ಣ. ಏನು ಮಗಳೇ, ನಿರಾಸೆ ಆಗೋಯ್ತಾ? ಇಲ್ಲಪ್ಪ, ನಿರಾಸೆ ಪುಷ್ಪಾಗೇನೆ. ಬೇಜಾರು ಮಾಡ್ಕೋತಾಳಲ್ವಾ, ಅದಕ್ಕೇನೆ ಅವಳ ಹತ್ರ ನಿಜ ಹೇಳ್ದಲೆ ಬದಲಾಯಿಸ್ತಗೊಂಬಂದೆ ಅಂತ ಹೇಳ್ಬಿಟ್ಟೆ. ಹೇಳ್ದಂಗೆ ಕೊಟ್ಬಿಡ್ಬೇಕಲ್ವಪ್ಪ, ಇವಾಗ ಏನು ಮಾಡ್ತೀರಾ? ಪಾಪ ರೀ, ಬೇರೆ ಡ್ರೆಸ್ ತೆಕ್ಕೊಟ್ಬಿಡಿ. ಖಂಡಿತ ಬೇರೆ ಡ್ರೆಸ್ ತಗೊಡ್ಬೇಕು, ಆದರೆ ನನ್ನ ಹತ್ರ ಈಗ ಹಣ ಇಲ್ವಲ್ಲ. ನಾಳೆ ಖರ್ಚು ಕೊಟ್ಟಿದ್ರಲ್ಲ, ಅದ್ರಲ್ಲಿ ತೆಕ್ಕೊಟ್ಬಿಡಿ. 200 ರೂಪಾಯಿಗೆ ಏನು ಡ್ರೆಸ್ ಸಿಗುತ್ತಮ್ಮ? ಸರಿ, ನನಗೆಲ್ಲರೂ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ ನೋಡ್ತೀನಿ. ಏನಾಯ್ತು ರೀ? ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಮ್ಮ. ಅಪ್ಪ, ನನ್ನ ಡ್ರೆಸ್ ಕೊಟ್ಬಿಡೋಣ ಅಪ್ಪ. ನನಗೆ ಆಮೇಲೆ ತೆಕ್ಕೊಡಿಯಪ್ಪ. ನೀನು ಅಮ್ಮನೂ ಡ್ರೆಸ್ ತಗೊಂಡಿಲ್ಲ, ಅದರಿಂದ ಕ್ರಿಸ್ಮಸ್ ಇಲ್ದೇನೆ ಹೋಗ್ಬಿಡುತ್ತಪ್ಪ. ನಾವು ಹೊಸ ಬಟ್ಟೆ ಹಾಕೊಂಡ್ರೆ ಮಾತ್ರ ಕ್ರಿಸ್ಮಸ್ಸಾ? ಬೇರೆಯವ್ರು ಹೊಸ ಬಟ್ಟೆ ಹಾಕೊಳ್ಳೋ ಥರ ಮಾಡಿದ್ರು ಕ್ರಿಸ್ಮಸ್ ತಾನೇ? ಬಡವರಿಗೆ ದಾನ ಮಾಡುವನು ಕೊರತೆ ಪಡೆನು ಎಂದು ಏಸಪ್ಪ ಹೇಳಿದಾರಲ್ಲಪ್ಪ. ಏಸಪ್ಪ ನಮ್ಮನ್ನ ಕೊರತೆ ಉಳ್ಳವರಾಗಿ ಬಿಡಲ್ಲ ಅಪ್ಪ. ಮೊದಲು ಪುಷ್ಪಗೆ ಡ್ರೆಸ್ ಕೊಟ್ಬಿಡೋಣ ಬನ್ನಿ. ಥ್ಯಾಂಕ್ಸ್ ಕಿರ್ಬಾ. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ರೂಪಾ, ರೂಪಾ, ಸರ್ ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ ಸರ್. ಬನ್ನಿ ಸರ್. ರೂಪಾ ತೋಮ. ನಮ್ ಸ್ಟೀಫನ್ಗೆ ಗಿಫ್ಟ್ ಆಗಿ ಸಿಕ್ತು. ನಮ್ಮ ಮನೇಲಿ ಬೇರೆ ಹೆಣ್ಮಕ್ಳು ಇಲ್ವಲ್ಲ, ಯಾರಿಗಾರು ಗಿಫ್ಟ್ ಆಗಿ ಕೊಡೋಣ ಅನ್ಕೊಂಡಾಗ ನೀನ್ ನೆನ್ಪಿಗೆ ಬಂದೆ, ಅದಕ್ಕೆ ತಗೊಂಬಂದೆಮ್ಮ. ತಗೋಮ್ಮ. ಏನ್ ಯೋಚಿಸ್ತಿದ್ಯಾ? ತಗೋಮ್ಮ. ಥ್ಯಾಂಕ್ಸ್ ಅಂಕಲ್. ಇದು ನನ್ನ ಕ್ರಿಸ್ಮಸ್ ಗಿಫ್ಟ್. ನೋಡಿ ಅಮ್ಮ. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಓಕೆ ಮಕ್ಕಳೇ, ಶಾರ್ಟ್ ಫಿಲ್ಮ್ ನೋಡಿದ್ರಾ? ನಮಗೆ ಈ ದಿನಗಳು ಸಂತೋಷದ ದಿನಗಳು, ಏಕೆಂದರೆ ಕ್ರಿಸ್ಮಸ್ ಬರಲಿದೆ. ನೀವೆಲ್ಲರೂ ರೆಡಿಯಾಗಿರ್ತೀರಾ ಅಂತ ಅನ್ಕೋತಾ ಇದ್ದೀನಿ ಕ್ರಿಸ್ಮಸ್ ಅನ್ನು ಆಚರಿಸಲು. ಇವತ್ತು ನಾವು ನೋ ಆ್ಯಂಡ್ ಪ್ರೇ ಸೆಗ್ಮೆಂಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ರೇಯರ್ ಪಾಯಿಂಟ್ ಗಾಗಿ ಪ್ರೇಯರ್ ಮಾಡಲಿದ್ದೇವೆ. ಅದಕ್ಕೂ ಮೊದಲು ನಾವು ಒಂದು ವಿಡಿಯೋ ನೋಡ್ಕೊ ಬರೋಣವಾ? ಓವರ್ ಟು ನೋ ಆನ್ ಪ್ರೇ. ಬೀದಿಗಳಲ್ಲಿ ಬಾಳುವ ಮಕ್ಕಳು. ನಮ್ಮ ಇಂಡಿಯಾದಲ್ಲಿ 444 ಮಿಲಿಯನ್ಗೂ ಹೆಚ್ಚಿನ ಮಕ್ಕಳು ಬಾಳುತ್ತಾ ಇದ್ದಾರೆ. ಅವರಲ್ಲಿ 4 ಲಕ್ಷದಿಂದ 8 ಲಕ್ಷ ಮಕ್ಕಳು ಬೀದಿ ಬದಿಗಳಲ್ಲಿ ವಾಸವಾಗಿದ್ದಾರೆ ಎಂಬುದಾಗಿ ವರದಿಯು ಹೇಳುತ್ತದೆ. ಪ್ರತಿ ವರ್ಷವೂ ಸುಮಾರು 70,000ದಿಂದ 1,20,000 ಮಕ್ಕಳು 50 ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ವಾಸಿಸುತ್ತಾರೆ.
ಕುಟುಂಬದಲ್ಲಿ ಉಂಟಾಗುವ ಸಮಸ್ಯೆಗಳು, ಬಡತನ, ಮಾನಸಿಕವಾಗಿ ಉಂಟಾಗುವ ಬಾಧೆಗಳು ಎಂಬ ಕಾರಣಗಳಿಂದ ಅವರು ಬೀದಿಗೆ ತಳ್ಳಲ್ಪಡುತ್ತಾರೆ. ಈ ಮಕ್ಕಳು ಲೈಂಗಿಕ ಕಿರುಕುಳ ಮತ್ತು ಮಾದಕ ವಸ್ತುಗಳೆಂಬ ಕಾರ್ಯಗಳಿಂದ ಬಾಧಿಸಲ್ಪಡುತ್ತಾರೆ. ಇವರಿಗಾಗಿ ಪ್ರಾರ್ಥಿಸೋಣವಾ ಮಕ್ಕಳೇ? ಹಲೋ ಮಕ್ಕಳೇ, ನಿಮ್ಮನ್ನ ನೋ ಆ್ಯಂಡ್ ಪ್ರೇ ಸೆಗ್ಮೆಂಟಲ್ಲಿ ನೋಡುವುದಕ್ಕೆ ನನಗೆ ಬಹಳ ಸಂತೋಷ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಆದರೆ ಅನೇಕ ಚಿಕ್ಕ ಮಕ್ಕಳು ನಮ್ಮ ದೇಶದಲ್ಲಿ ಬೀದಿಗಳಲ್ಲಿದ್ದು ತುಂಬ ಕಷ್ಟಪಡ್ತಿದ್ದಾರೆ. ನೀವು ವಿಡಿಯೋದಲ್ಲಿ ನೋಡಿದ್ದೀರಿ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಇದಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಏಸಪ್ಪ, ಈ ಸಮಯದಲ್ಲಿ ನಮ್ಮ ದೇಶದಲ್ಲಿ ಬೀದಿಗಳಲ್ಲಿ ವಾಸ ಮಾಡ್ತಿರೋ ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ಅನೇಕ ಶರೀರದಲ್ಲಿ ಬಲಹೀನತೆಯಿಂದ ಬಳಲುತ್ತಿರುವುದನ್ನು ನೀವು ಅರ್ತಿದ್ದೀರಿ. ಚಿಕ್ಕ ಮಕ್ಕಳೆಲ್ಲ ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಿರೋದು ನಾವು ನೋಡ್ತಾ ಇದ್ದೀವಿ. ಅನೇಕ ಮಕ್ಕಳು ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್ಗಳಲ್ಲಿ ಇರೋದನ್ನ ನೀವು ತಿಳಿದಿದ್ದೀರಿ. ಅನೇಕರು ಎಜುಕೇಶನ್ ಇಲ್ಲದೆ ಕಷ್ಟಪಡುತ್ತಿದ್ದಾರೆ, ಮಾನಸಿಕ ಒತ್ತಡದಲ್ಲಿ ಕಷ್ಟಪಡುತ್ತಿದ್ದಾರೆ. ಅವರನ್ನೆಲ್ಲ ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇವಪ್ಪ. ಅಪ್ಪ, ಚಿಕ್ಕ ಮಕ್ಕಳು ಹಿಂಸೆಗೆ ಒಳಗಾಗಿದ್ದಾರೆ, ಮಾದಕ ವಸ್ತುಗಳಿಗೆ ಗುರಿಯಾಗಿದ್ದಾರೆ, ಚಿಕ್ಕ ಮಕ್ಕಳನ್ನು ಕಳ್ಳತನ ಮಾಡುತ್ತಿದ್ದಾರೆ. ಇದನ್ನು ನೀವು ಅರಿತಿದ್ದೀರಿ. ಎಲ್ಲರಿಗಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ನೀವು ಜವಾಬ್ದಾರಿ ತೆಗೆದುಕೊಳ್ಳಿರಿ, ಅವರನ್ನು ಸಂರಕ್ಷಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಯೇಸುವನ್ನು ಕುರಿತು ಅವರು ತಿಳಿದುಕೊಳ್ಳಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲರೂ ರಕ್ಷಣೆ ಹೊಂದಬೇಕು, ಕಾಪಾಡಲ್ಪಡಬೇಕು. ಅದಕ್ಕಾಗಿ ರಾಜಕೀಯವು ಕಾರ್ಯ ಮಾಡುವಂತೆ ನೀವು ಅವರ ಹೃದಯಗಳಲ್ಲಿ ಮಾತನಾಡಿ. ಈ ವಿಜ್ಞಾಪನೆಗಾಗಿ ನಮ್ಮ ಮಧ್ಯದಲ್ಲಿರುವ ಪೀಟರ್ ಪ್ರಾರ್ಥಿಸುತ್ತಾನೆ. ನಾವು ಪ್ರಾರ್ಥಿಸೋಣ. ಪ್ರೀತಿ ಏಸಪ್ಪ, ಈ ದಿವಸವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಏಸಪ್ಪ. ಈ ದಿವಸ ಕೊಟ್ಟಿರುವಂಥ ಈ ಪ್ರಾರ್ಥನೆ ಮನೆಗೋಸ್ಕರ ಸ್ತೋತ್ರ ಏಸಪ್ಪ. ಬೀದಿ ಬದಿಗಳಲ್ಲಿ ಇರುವಂಥ ಚಿಕ್ಕ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇವೆ ಏಸಪ್ಪ. ಅವರೆಲ್ಲ ತುಂಬಾನೇ ಕಷ್ಟಪಡ್ತಿದ್ದಾರೆ ಏಸಪ್ಪ. ಅವ್ರ ಕಷ್ಟನೆಲ್ಲ ನೀವು ತೆಗೆದಾಕಿ ಏಸಪ್ಪ. ನೀವು ಅವ್ರನ್ನ ಕಾಪಾಡಿ ಏಸಪ್ಪ. ಒಂದು ಊಟನೂ ಇಲ್ಲದೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಏಸಪ್ಪ. ಅವರಿಗೆ ಒಳ್ಳೆ ಊಟ ಕೊಡಿ ಏಸಪ್ಪ. ಏಸಪ್ಪ, ಮಳೆ ಬಿಸಿಲು ಎಲ್ಲದರಲ್ಲೂ ಅವರು ಬೀದಿಲೇ ಮಲ್ಕೊಂಡಿರ್ತಾರೆ ಏಸಪ್ಪ. ಏಸಪ್ಪ, ನೀವು ಅವ್ರಿಗೆ ಒಳ್ಳೆ ಮನೆ ಕೊಡಿ ಏಸಪ್ಪ. ಏಸಪ್ಪ, ತುಂಬ ಮಕ್ಕಳನ್ನ ಕತ್ಕೊಂಡು ಹೋಗ್ತಾರೆ ಏಸಪ್ಪ. ಅವ್ರ ಕಣ್ಣು ಕಿತ್ತಾಕಿ ಅವ್ರ ಕಾಲನ್ನೆಲ್ಲ ಮುರಿದಾಕಿ ಭಿಕ್ಷೆ ಬೇಡ್ತಾರ ಮಾಡ್ತಾರೆ. ತುಂಬ ಜನರನ್ನ ಕೊಲೆ ಮಾಡ್ತಾರೆ ಏಸಪ್ಪ. ಏಸಪ್ಪ, ಅದು ಯಾವುದು ನಮ್ಮ ದೇಶದಲ್ಲಿ ನಡಿಬಾರ್ದು ಏಸಪ್ಪ. ಏಸಪ್ಪ, ದುಷ್ಟ ಸೈತಾನ ಮಕ್ಕಳ ಮೇಲೆ ಕೈ ಹಾಕಬಾರ್ದು ಏಸಪ್ಪ. ಏಸಪ್ಪ, ಸರ್ಕಾರದಿಂದ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಅವ್ರಿಗೆ ಬೇಕಾಗಿರೋ ಎಲ್ಲದನ್ನು ಅವರು ಸಹಾಯ ಮಾಡಿ ಕೊಡಬೇಕು ಏಸಪ್ಪ. ಸರ್ಕಾರ ಅವ್ರಿಗೆ ಎಲ್ಲ ಥರ ಸಹಾಯ ಮಾಡಬೇಕು. ಎಲ್ಲ ಚಿಕ್ಕ ಮಕ್ಕಳು ಕೂಡ ರಕ್ಷಣೆ ಹೊಂದಬೇಕು ಏಸಪ್ಪ. ಏಸಪ್ಪ, ಎಲ್ಲ ಚಿಕ್ಕ ಮಕ್ಕಳನ್ನು ಕೂಡ ನೀವು ಕಾಪಾಡಿ ಏಸಪ್ಪ. ನೀವು ಹೇಳಿದಿರಲ್ಲ, ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆ ಮಾಡಬೇಡಿ, ಪರಲೋಕ ರಾಜ್ಯವು ಅಂಥವರದೇ ಅಂತ ನೀವು ಹೇಳಿದಿರಲ್ಲ ಏಸಪ್ಪ. ಏಸಪ್ಪ, ಚಿಕ್ಕ ಮಕ್ಕಳು ಪರಲೋಕ ರಾಜ್ಯಕ್ಕೆ ಬರ್ಬೇಕೇಸಪ್ಪ. ನಿಮ್ಮ ರಕ್ತದಿಂದ ತೊಳೆಯಿರಿ ಏಸಪ್ಪ. ಅವರ ಮಧ್ಯದಲ್ಲಿ ಒಂದು ಉಜ್ಜೀವನದ ಬೆಂಕಿಯನ್ನು ಹಾಕಿ ಏಸಪ್ಪ. ಏಸಪ್ಪ, ಎಲ್ಲ ಮಕ್ಕಳನ್ನು ನಿಮ್ಮ ರಕ್ತಕೋಟೆ ಒಳಗಡೆ ನೀವು ಮರೆ ಮಾಡ್ಕೊಳ್ಳಿ ಏಸಪ್ಪ. ಈ ಕಡೆಗಾಲದ ಉಜ್ಜೀವನದಲ್ಲಿ ನೀವು ಅವ್ರನ್ನ ಉಪಯೋಗಿಸಿ ಏಸಪ್ಪ. ಏಸಪ್ಪ, ಅವರ ಭವಿಷ್ಯತ್ ಕಾಲವನ್ನು ನೀವು ಆಶೀರ್ವದಿಸಿ ಏಸಪ್ಪ. ಏಸಪ್ಪ, ನಮ್ಮ ಪ್ರಾರ್ಥನೆ ಕೇಳಿ ನೀವು ಬೇಗನೆ ಉತ್ತರ ಕೊಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ನಮ್ಮ ತಂದೆ, ಆಮೇನ್. ಆಮೇನ್. ನಂತರ ನಾವು ಮೋಹನ್ ಅಂಕಲ್ಗೆ ದೇವರು ಕೊಟ್ಟಂತ ದರ್ಶನಕ್ಕಾಗಿ ನಾವು ಪ್ರಾರ್ಥಿಸಲಿದ್ದೇವೆ. 50 ಕೋಟಿ ಜನರಿಗೆ ಸುವಾರ್ತೆ ಸಾರುವುದಕ್ಕೂ 5 ಕೋಟಿ ಜನರು ಅದರಲ್ಲಿ ರಕ್ಷಣೆ ಹೊಂದುವುದಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಚಿಕ್ಕ ಮಕ್ಕಳ ಸೇವೆಗಾಗಿ 10 ಕೋಟಿ ಆತ್ಮಗಳು ಸುವಾರ್ತೆ ಸಾರಲ್ಪಡಬೇಕು. 1 ಕೋಟಿ ಚಿಕ್ಕ ಮಕ್ಕಳು ರಕ್ಷಣೆ ಹೊಂದಬೇಕು. ಈ 2 ಕಾರ್ಯಕ್ಕಾಗಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಏಸಪ್ಪ, ಈ ಸಮಯದಲ್ಲಿ ಮೋಹನ್ ಅಂಕಲ್ಗೆ ನೀವು ಕೊಟ್ಟಂತ ದರ್ಶನಕ್ಕಾಗಿ ಪ್ರಾರ್ಥಿಸುತ್ತೇವೆ. 50 ಕೋಟಿ ಆತ್ಮಗಳಿಗೆ ಸುವಾರ್ತೆ ಸಾರಲ್ಪಡಬೇಕು. ಅದಕ್ಕಾಗಿ ನೀವೆಲ್ಲರನ್ನು ಉಪಯೋಗಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ 5 ಕೋಟಿ ಜನರು ರಕ್ಷಣೆ ಹೊಂದುವುದಕ್ಕೂ ಪರಲೋಕವನ್ನು ಸೇರುವುದಕ್ಕೂ ನೀವು ಕೃಪೆ ಮಾಡಿರಿ. ಚಿಕ್ಕ ಮಕ್ಕಳ ಸೇವೆಯಲ್ಲಿರುವ ಎಲ್ಲರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ಆಶ್ಲಿ ಅಕ್ಕನ ಮೇಲೆ, ಅವರ ಜೊತೆ ಸಹ ಸೇವಕರಾಗಿ ಕೆಲಸ ಮಾಡುವವರ ಮೇಲೆ ನಿಮ್ಮ ಕರೆ ಇರಲಿ. ನೀವು ಅವರನ್ನು ಆಳ್ವಿಕೆ ಮಾಡಿರಿ. 10 ಕೋಟಿ ಆತ್ಮಗಳಿಗೆ ಸುವಾರ್ತೆ ಸಾರಲ್ಪಡುವುದಕ್ಕಾಗಿ, ಅದರಲ್ಲಿ 1 ಕೋಟಿ ಚಿಕ್ಕ ಮಕ್ಕಳು ರಕ್ಷಣೆ ಹೊಂದುವುದಕ್ಕಾಗಿ ನೀವು ಕೃಪೆ ಮಾಡಿ. ಆತ್ಮನಾದವರು ನೀವು ಏನು ಯೋಚನೆ ಮಾಡಿದ್ದೀರೋ ಅದರ ಪ್ರಕಾರ ನೀವು ನಡೆಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ತಂದೆಯೇ, ಆಮೇನ್. ಈಗ ನಾವು ಈ 2 ಕಾರ್ಯಗಳಿಗಾಗಿ ಪ್ರಾರ್ಥಿಸಿದ್ದೇವೆ. ಬೀದಿಗಳಲ್ಲಿರುವ ಚಿಕ್ಕ ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸಿದ್ದೇವೆ. ಮೋಹನ್ ಅಂಕಲಿಗೆ ದೇವರು ಕೊಟ್ಟಂತ ದರ್ಶನಕ್ಕಾಗಿ ನಾವು ಪ್ರಾರ್ಥಿಸಿದ್ದೇವೆ. ಇದನ್ನು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಏನು ಮಾಡಬೇಕೆಂದರೆ ತಪ್ಪದೆ ಪ್ರಾರ್ಥಿಸಬೇಕು. ಓಕೆ ಮಕ್ಕಳೇ, ಮುಂದಿನ ನೋ ಅಂಡ್ ಪ್ರೇ ಸೆಗ್ಮೆಂಟ್ ಅಲ್ಲಿ ನಾವು ನೋಡೋಣ. ಗಾಡ್ ಬ್ಲೆಸ್ ಯು. ಓಕೆ ಮಕ್ಕಳೇ, ನಾವು ಸ್ಟ್ರೀಟ್ ಚಿಲ್ಡ್ರನ್ಗಾಗಿ ಪ್ರೇಯರ್ ಮಾಡಿದೀವಲ್ವಾ. ಅವರು ಊಟ ಇಲ್ದಿರ, ಮನೆ ಇಲ್ದಿರ, ಡ್ರೆಸ್ ಇಲ್ದಿರ ಎಷ್ಟು ಕಷ್ಟಪಡ್ತಿದಾರಲ್ಲ. ನಿರಂತರವಾಗಿ ನಿಮ್ಮ ವೈಯಕ್ತಿಕ ಮತ್ತು ಕುಟುಂಬ ಪ್ರಾರ್ಥನೆಯಲ್ಲಿ ಅವರಿಗಾಗಿ ಪ್ರಾರ್ಥಿಸಲು ಮರೆಯಬೇಡಿ. ಈಗ ನಾವು ಒಂದು ಇಂಪಾರ್ಟೆಂಟ್ ಆಗಿರುವ ಸೆಗ್ಮೆಂಟ್ ಒಳಗಡೆ ಹೋಗ್ತೀವಿ. ಅದೇ ಮೆಸೇಜ್ ಟೈಮ್. ನಿಮ್ಮ ಬೈಬಲ್, ನೋಟ್ಬುಕ್, ಪೆನ್ ಎಲ್ಲ ತಗೊಂಡು ರೆಡಿಯಾಗಿದ್ದೀರಾ? ಓವರ್ ಟು ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು. ಏಸಪ್ಪ ಈ ಲೋಕದಲ್ಲಿ ಮಗುವಾಗಿ ಹುಟ್ಟಿದಾಗ ಅದಕ್ಕಾಗಿ ತಾನೇ ನಾವು ಕ್ರಿಸ್ಮಸ್ ಆಚರಣೆ ಮಾಡ್ತೀವಿ.
ಏಸಪ್ಪ ಮಗುವಾಗಿ ಹುಟ್ಟಿದಾಗ ಏಸಪ್ಪಗೆ ತುಂಬಾ ಗಿಫ್ಟ್ಸ್ ಬಂದಿತ್ತು. ಚಿನ್ನ ಬಂದಿತ್ತು, ಧೂಪ, ರಕ್ತ, ಬೋಳ ಬಂದಿತ್ತು. ಈ ರೀತಿ ಅನೇಕ ಗಿಫ್ಟ್ಸ್ ಬಂದಿತ್ತು. ಗೋಲ್ಡ್ ನಿಮಗೆ ಗೊತ್ತಲ್ವಾ, ಚಿನ್ನ. ನಂತರ ಧೂಪ, ರಕ್ತ, ಬೋಳ ಇದೆಲ್ಲ ಏನಂದರೆ ಸುಗಂಧ, ಒಳ್ಳೆಯ ವಾಸನೆ ಕೊಡುತ್ತಲ್ಲ, ಅದೆಲ್ಲ ಏಸಪ್ಪಗೆ ಗಿಫ್ಟ್ ಆಗಿ ಬಂದಿತ್ತು. ಶಾಸ್ತ್ರಿಗಳು ಏಸಪ್ಪಗೆ ಗಿಫ್ಟ್ ಆಗಿ ಕೊಟ್ರು. ಅದು ಮಾತ್ರ ಅಲ್ಲ, ಏಸಪ್ಪ ಹುಟ್ಟಿದರೆ ನೋಡಕ್ಕೆ ಅಂತ ಅನೇಕ ಕುರುಬರು ಬಂದರಲ್ಲವಾ. ಈ ರೀತಿ ಏಸಪ್ಪ ಹುಟ್ಟಿದ ತಕ್ಷಣ ತುಂಬಾ ಗಿಫ್ಟ್ಸ್ ಬಂದಿತ್ತು. ಆದರೆ ಏಸಪ್ಪ ನಮಗೆ ತುಂಬಾ ಗಿಫ್ಟ್ಸ್ ಕೊಡೋದಕ್ಕೆ ಇಷ್ಟಪಡ್ತಾರೆ ಗೊತ್ತಾ. ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಲ್ಲ, ನಿಮಗ್ ಕೂಡ ಏಸಪ್ಪ ಗಿಫ್ಟ್ಸ್ ಕೊಡೋಕ್ಕೆ ಇಷ್ಟಪಡ್ತಾರೆ. ಅದೇನ್ ಗಿಫ್ಟ್ಸ್ ಗೊತ್ತಾ, ನಿಮಗೆ ಸಂತೋಷನ ಇಟ್ಟಿದ್ದಾರೆ, ಸಮಾಧಾನ ನಿಮಗಾಗಿ ಇಟ್ಟಿದ್ದಾರೆ. ನೀವು ಪ್ರಾರ್ಥಿಸುತ್ತೀರಲ್ಲ, ನೀವು ಪ್ರಾರ್ಥಿಸುವಾಗ ಉತ್ತರ ಕೊಡ್ತಾರಲ್ಲ, ಅದು ಕೂಡ ಏಸಪ್ಪನ ಗಿಫ್ಟೇ. ಮತ್ತೆ ಅದಕ್ಕೂ ಮೇಲೆ ಏಸಪ್ಪ ಇಟ್ಟಿರೋಂಥ ಹೆವೆನ್, ಅದು ಕೂಡ ನಮಗೆ ದೊಡ್ಡ ಗಿಫ್ಟೇ. ಅದೇನು ಸಂತೋಷ, ನೀವು ಬೇಜಾರಾಗಿ ಇರ್ತೀರಲ್ಲ, ತುಂಬ ಸಲ ಬೇಜಾರಲ್ಲಿ ಇರ್ತೀರಲ್ವಾ, ಆದರೆ ನಿಮ್ಮ ಬೇಜಾರನ್ನೆಲ್ಲ ಏಸಪ್ಪ ಸಂತೋಷವಾಗಿ ಬದಲಾಯಿಸ್ತಾರೆ. ಅದೇ ಏಸಪ್ಪ ನಿಮ್ಗೆ ಕೊಡೋ ಗಿಫ್ಟ್. ಯಾವುದಾದ್ರೂ ಸಮಸ್ಯೆ ಇರುತ್ತೆ, ನೀವು ಏಸಪ್ಪನ ಬಳಿ ಹೋಗಿ ಹೇಳಿ ಅದನ್ನು ಕೇಳಿದರೆ ಏಸಪ್ಪ ಅದನ್ನೆಲ್ಲ ಬದಲಾಯಿಸಿ ನಿಮ್ಗೆ ಸಂತೋಷನ ಕೊಡ್ತಾರೆ. ಸಮಾಧಾನ ಅಂದರೆ ಏನು ಗೊತ್ತಾ, ನೀವು ಯಾವಾಗಲೂ ಯಾವುದೇ ಸಮಸ್ಯೆ ಇಲ್ಲದೆ ಇರೋದು, ಅದೇ ಸಮಾಧಾನ. ಏಸಪ್ಪ ನಿಮಗೆ ಸಮಾಧಾನವನ್ನು ಗಿಫ್ಟಾಗಿ ಇಟ್ಟಿದ್ದಾರೆ. ಅದು ಮಾತ್ರವಲ್ಲ, ನೀವು ಪ್ರಾರ್ಥನೆ ಮಾಡ್ತೀರಲ್ಲ, ನಿಮ್ಮ ಪ್ರಾರ್ಥನೆಗೆಲ್ಲ ಏಸಪ್ಪ ಉತ್ತರ ಕೊಡ್ತಾರೆ. ನಾವು ಇಯರ್ ಎಂಡಲ್ಲಿ ಈಗ ಬಂದಿದ್ದೇವೆ. ಸ್ವಲ್ಪ ಯೋಚಿಸಿ ನೋಡಿ, ನೀವು ಎಷ್ಟು ಪ್ರಾರ್ಥನೆ ಮಾಡಿರ್ತೀರಾ, ಎಲ್ಲದಕ್ಕೂ ಏಸಪ್ಪ ಉತ್ತರ ಕೊಟ್ರಲ್ಲ, ಅದೆಲ್ಲ ಏಸಪ್ಪ ಕೊಟ್ಟಂಥ ಗಿಫ್ಟ್. ಇಲ್ಲ, ಏಸಪ್ಪ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೇ ಇರ್ಬೋದು. ನೀವು ಪ್ರಾರ್ಥಿಸಿ ನೋಡಿರ್ತೀರಾ, ಏಸಪ್ಪ ಅದಕ್ಕೆ ಉತ್ತರನೇ ಕೊಡದೇ ಇರ್ಬೋದು. ಆದರೆ ನಿಮಗೆ ಗೊತ್ತಾ, ಏಸಪ್ಪ ಈ ಗಿಫ್ಟ್ಸ್ನೆಲ್ಲ ಯಾರಿಗಾಗಿ ಇಟ್ಟಿದ್ದಾರೆ ಅಂತ? ಒಂದೇ ಒಂದು ವಾಕ್ಯವನ್ನು ನಾನು ತೋರಿಸುತ್ತೇನೆ. ಆ ವಾಕ್ಯ ಎಲ್ಲಿದೆ ಎಂದರೆ ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆತನ ಹೆಸರಿನ ಮೇಲೆ. ಯಾರ ಹೆಸರಿನ ಮೇಲೆ ಗೊತ್ತಾ? ಏಸಪ್ಪನ ಹೆಸರಿನ ಮೇಲೆ. ಏಸಪ್ಪನ ನಾಮದಲ್ಲಿ, ಏಸಪ್ಪನ ಮೇಲೆ ನಂಬಿಕೆ ಇಟ್ಟು ನೀವೆಲ್ಲರೂ ಆತನನ್ನು ಅಂಗೀಕರಿಸಿರುವುದೇ ಆದರೆ ನೀವೆಲ್ಲರೂ ಏಸಪ್ಪನ ಮಕ್ಕಳು ಹಾಗಂತ ಬೈಬಲ್ ವಾಕ್ಯ ಹೇಳುತ್ತಿದೆ. ಆಗ ಏಸಪ್ಪ ಯಾರಿಗಾಗಿ ಗಿಫ್ಟ್ಸ್ ಎಲ್ಲ ಇಟ್ಟಿದ್ದಾರೆ ಗೊತ್ತಾ? ಏಸಪ್ಪನ ಮಕ್ಕಳಿಗಾಗಿಯೇ ಏಸಪ್ಪ ಈ ಗಿಫ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ನಾನು ಹೇಳಿದೆ ಅಲ್ಲವಾ, ನೀವು ಅನೇಕ ಕಾರ್ಯಗಳಿಗಾಗಿ ಪ್ರಾರ್ಥಿಸಿರಬಹುದು, ಏಸಪ್ಪ ನಿಮಗೆ ಉತ್ತರ ಕೊಡದೇ ಇದ್ದಿರಬಹುದು. ಯಾಕೆ ಗೊತ್ತಾ? ನೀವು ಏಸಪ್ಪನ ಮಕ್ಕಳ ಅಂತ ಯೋಚಿಸಿ ನೋಡಿರಿ. ಯಾರು ಏಸಪ್ಪನ ಮಕ್ಕಳು ಗೊತ್ತಾ? ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸಿದವರು. ಏಸಪ್ಪನ ಹೇಗೆ ಅಂಗೀಕರಿಸಬೇಕು? ನೀವು ಪಾಪ ಮಾಡುತ್ತಿಲ್ಲ ಎಂದರೆ ಏಸಪ್ಪನ ಅಂಗೀಕರಿಸಿದ್ದೀರಿ ಎಂದರ್ಥ. ನಿಮ್ಮ ಪಾಪ ಕ್ಷಮಿಸಲ್ಪಟ್ಟಿದ್ದರೆ ನೀವು ಏಸಪ್ಪನ ಅಂಗೀಕರಿಸಿದ್ದೀರಾ ಎಂದರ್ಥ. ಏಸಪ್ಪನ ನನ್ನ ಹೃದಯದಲ್ಲಿ ಬನ್ನಿ ಅಂತ ಅಂಗೀಕರಿಸಿದ್ದೀರಿ ಎಂದರ್ಥ. ಆಗ ನೀವು ಸ್ವಲ್ಪ ಯೋಚಿಸಿ ನೋಡಿರಿ. ಇಂದು ಏಸಪ್ಪ ನಾನು ತಪ್ಪು ಮಾಡಿದ್ದೇನೆ ಎಂದು ಪಾಪಕ್ಕಾಗಿ ಕ್ಷಮಾಪಣೆ ಕೇಳಿದ್ದೀರಾ? ನಾನು ಈ ದಿನ ಪೂರ್ತಿ ತಪ್ಪು ಮಾಡಿದೆ, ಈ ವರ್ಷವೆಲ್ಲ ನಾನು ತುಂಬ ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿ, ನನ್ನ ಹೃದಯದೊಳಗೆ ಬನ್ನಿ ಎಂದು ನೀವು ಯಾವಾಗಾದರೂ ಕೇಳಿದ್ದೀರಾ? ಈ ಹೋಲ್ ಇಯರ್ ನಾವೆಲ್ಲರೂ ತುಂಬ ತಪ್ಪು ಮಾಡಿರ್ತೇವೆ, ತುಂಬ ಪಾಪ ಮಾಡಿರುತ್ತೇವೆ, ಪ್ಯಾರೆಂಟ್ಸ್ಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡಿರುತ್ತೇವೆ. ಇಂದು ನೀವು ಏಸಪ್ಪಗೆ ಹೇಳ್ತೀರಾ, ಏಸಪ್ಪ ನಾನು ನಿಮ್ಮ ಮಗುವಾಗಿರಬೇಕು, ನನ್ನ ಹೃದಯದೊಳಗೆ ನೀವು ಬರಬೇಕು, ನನ್ನ ಹೃದಯದಲ್ಲಿ ನಿಮ್ಮನ್ನು ನಾನು ಸ್ವೀಕರಿಸಬೇಕು, ಆಗ ತಾನೇ ನಾನು ನಿಮ್ಮ ಮಗುವಾಗಲು ಸಾಧ್ಯ. ಯೇಸುವೆ ನನ್ನ ಪಾಪವನ್ನು ಕ್ಷಮಿಸಿ ಎಂದು ನಾವು ಕೇಳಬಹುದು. ಏಸಪ್ಪ ನಿಮ್ಮ ಪಾಪನೆಲ್ಲ ಕ್ಷಮಿಸಿದ್ದಾರೆಂದರೆ ನೀವು ಏಸಪ್ಪನ ಮಕ್ಕಳಾಗಬಹುದು. ದೊಡ್ಡ ಗಿಫ್ಟ್ ಏನು ಗೊತ್ತಾ? ಪರಲೋಕದಲ್ಲಿ ಏಸಪ್ಪ ನಿಮಗಾಗಿ ಜಾಗ ಕೊಡ್ತಾರೆ. ಏಸಪ್ಪ ಬೇಗ ಬರಲಿದ್ದಾರೆ. ನಾವು ಏಸಪ್ಪನ ಜೊತೆ ಹೋಗ್ಬೇಕಲ್ವಾ? ಏಸಪ್ಪ ನಿಮಗೆ ಪರಲೋಕದಲ್ಲಿ ಜಾಗ ಕೊಡ್ತಾರೆ. ನಿಮ್ಮಲ್ಲಿ ಪಾಪವೇ ಇಲ್ಲ ಅಂದ್ರೆ ಏಸಪ್ಪ ನಿಮಗೆ ಪರಲೋಕದಲ್ಲಿ ಜಾಗ ಕೊಡ್ತಾರೆ. ಇದೆಲ್ಲ ಏಸಪ್ಪ ನಿಮಗೆ ಕೊಡುವಂತ ಗಿಫ್ಟ್ಸ್. ಅದೇ ರೀತಿ ಏಸಪ್ಪ ಈ ಭೂಲೋಕದ ಕಾರ್ಯಗಳನ್ನ ನಿಮಗೆ ಕೊಡಲ್ಲ ಅಂತ ಹೇಳ್ತಾರಾ? ನೀವು ಕೇಳೋ ಕಾರ್ಯಗಳನ್ನೆಲ್ಲ ಏಸಪ್ಪ ನಿಮಗೆ ಕೊಡ್ತಾರೆ. ಸಮಾಧಾನ ಕೊಡ್ತಾರೆ, ಸಂತೋಷ ಕೊಡ್ತಾರೆ. ನೀವು ಕೇಳೋಂಥ ಕಾರ್ಯಗಳಲ್ಲಿ ಏಸಪ್ಪ ನಿಮಗೆ ಉತ್ತರನ ನೀಡ್ತಾರೆ. ಅದು ಮಾತ್ರ ಅಲ್ಲ, ಏಸಪ್ಪ ಪರಲೋಕದಲ್ಲಿ ನಿಮಗೆ ಜಾಗ ಕೊಡ್ತಾರೆ. ನಾವೀಗ ಪ್ರಾರ್ಥನೆ ಮಾಡೋಣವಾ? ಸ್ವಲ್ಪ ಸಮಯ ಪ್ರಾರ್ಥಿಸೋಣ. ಏಸಪ್ಪ ನನ್ನ ನಿಮ್ಮ ಮಗುವಾಗಿ ಬದಲಾಯಿಸಿ, ನನ್ನ ಹೃದಯದಲ್ಲಿ ಬನ್ನಿ, ನಮ್ಮ ಪಾಪವನ್ನೆಲ್ಲ ಕ್ಷಮಿಸಿ ಎಂದು ನಾವು ಕೇಳೋಣ. ಈ ಕ್ರಿಸ್ಮಸ್ ದಿನಗಳಲ್ಲಿ ಈ ಹೋಲ್ ಇಯರ್ನ ನಾವು ಲೆಕ್ಕದಲ್ಲಿ ಇಡೋಣ. ಈ ಹೋಲ್ ಇಯರ್ ಅಲ್ಲಿ ನಾವೇನೆಲ್ಲ ಮಾಡಿರ್ತೀವಿ ಏಸಪ್ಪ ಹತ್ರ ನಾವು ಒಪ್ಪಿಸ್ಕೊಡೋಣ. ಸರಿನಾ? ನಾವೆಲ್ಲ ಪ್ರಾರ್ಥಿಸೋಣವಾ? ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ಮೊಣ್ಕಾಲು ಹಾಕಿ ನಾವೆಲ್ಲರೂ ಪ್ರೇಯರ್ ಮಾಡೋಣ. ಏಸಪ್ಪನ ಬಳಿ ಹೇಳಿರಿ, ಯೇಸುವೆ ನಾನು ನಿಮ್ಮ ಮಗುವಾಗುವಂತ ಆಸೆಯಪ್ಪ. ಈ ವಾಕ್ಯ ಹೇಳುತ್ತದಲ್ವಾ? ನಾವೆಲ್ಲರೂ ನಿಮ್ಮನ್ನು ಹೃದಯದಲ್ಲಿ ಅಂಗೀಕರಿಸಿದ್ದೇವೆ, ನಾವೆಲ್ಲರೂ ನಿಮ್ಮ ಮಕ್ಕಳು.
ಯಾರೆಲ್ಲ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸುತ್ತಾರೋ ಅವರೆಲ್ಲ ನನ್ನ ಮಕ್ಕಳಂತ ಹೇಳಿದ್ದೀರಲ್ಲ. ನನ್ನ ಹೃದಯದೊಳಗೆ ಬನ್ನಿರಿ, ನನ್ನ ಹೃದಯದಲ್ಲಿ ನಿಮ್ಮನ್ನು ಸ್ವೀಕರಿಸುತ್ತೇನೆ. ನನ್ನೊಳಗೆ ಬನ್ನಿರಿ. ನನ್ನಲ್ಲಿ ಅನೇಕ ಪಾಪವಿದೆ. ಈ ಹೋಲಿಯರಲ್ಲಿ ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನಿಮಗೆ ಇಷ್ಟವಿಲ್ಲದ ಕಾರ್ಯಗಳಿಗೆಲ್ಲ ಜಾಗ ಕೊಟ್ಟಿದ್ದೇನೆ ಏಸಪ್ಪ. ನನ್ನನ್ನು ನೀವು ಕ್ಷಮಿಸಿರಿ. ಅನೇಕ ಬಾರಿ ನೀವು ಅನೇಕ ಕಾರ್ಯಗಳಲ್ಲಿ ಕೋಪಗೊಂಡಿರುತ್ತೀರಿ. ಅನೇಕ ಬಾರಿ ಕೋಪದಿಂದ ಯಾರನ್ನಾದರೂ ಬೈದಿರುತ್ತೀರಿ. ನಿಮ್ಮ ತಂದೆ ತಾಯಿಗೂ ನಿಮಗೂ ಅನೇಕ ರೀತಿ ವಾಗ್ವಾದ ಬಂದಿರುತ್ತದೆ. ನೀವು ಏಸಪ್ಪಗೆ ಹೇಳಿರಿ, ಯೇಸುವೆ ನಾನು ತಪ್ಪು ಮಾಡಿದೆ. ಏಸಪ್ಪ ನೀವು ನನ್ನ ಹೃದಯದಲ್ಲಿ ಬನ್ನಿ. ಕ್ರಿಸ್ಮಸ್ ದಿನಗಳಲ್ಲಿ ನೀವು ನನ್ನೊಳಗೆ ಇಲ್ಲದೆ ನಾನು ಕ್ರಿಸ್ಮಸ್ ಅನ್ನು ಆಚರಿಸಲೇಬಾರದು. ಏಸಪ್ಪ ನೀವು ನನ್ನೊಳಗೆ ಬನ್ನಿರಿ. ನಾನು ನಿಮ್ಮನ್ನು ಅಂಗೀಕರಿಸುತ್ತೇನೆ. ನನ್ನ ಪಾಪ ಎಲ್ಲ ಕ್ಷಮಿಸಿ. ನನ್ನ ಪಾಪ ಎಲ್ಲ ಕ್ಷಮಿಸಿ ನೀವು ನನ್ನೊಳಗೆ ಬನ್ನಿ ಅಪ್ಪ. ನೀವು ನನಗೆ ಪರಲೋಕವನ್ನು ಕೊಡಿರಿ. ಪರಲೋಕವನ್ನು ನೀವು ಗಿಫ್ಟಾಗಿ ನನಗೆ ಇಟ್ಟಿದ್ದೀರಲ್ಲ, ನಾನು ಪರಲೋಕಕ್ಕೆ ಬರಬೇಕು. ನೀವು ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಉತ್ತರ ನೀಡಬೇಕು. ನಾನು ಯಾವಾಗಲೂ ಸಂತೋಷವಾಗಿರಬೇಕು. ನಾನು ಯಾವಾಗಲೂ ಸಮಾಧಾನದಿಂದ ಇರಬೇಕು ಏಸಪ್ಪ. ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ ವಂದನೆ. ನೀವೆಲ್ಲ ಪ್ರಾರ್ಥಿಸುತ್ತಿದ್ದೀರಲ್ಲ, ನೀವು ಹೇಳಿರಿ ಏಸಪ್ಪ, ನೀವು ನಮ್ಮ ಪ್ರಾರ್ಥನೆ ಕೇಳಿದ್ದೀರಲ್ಲವಾ, ಆ ಪ್ರಾರ್ಥನೆಗೆಲ್ಲ ಉತ್ತರ ಕೊಡಿ. ನನ್ನ ಹೃದಯದಲ್ಲಿ ನೀವು ಬಂದಿದ್ದೀರಿ. ನಾನು ಕ್ರಿಸ್ಮಸ್ ಅನ್ನು ಚೆನ್ನಾಗಿ ಆಚರಣೆ ಮಾಡಬೇಕು. ಏಸಪ್ಪ ನನ್ನೊಂದಿಗೆ ಇದ್ದಾರೆ. ಏಸಪ್ಪ ನನ್ನೊಳಗೆ ಇದ್ದಾರೆ. ನಾನು ಏಸಪ್ಪನ ಮಗು ಎಂದು ಸಂತೋಷದಿಂದ ಆಚರಿಸಬೇಕು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೇನ್. ಮಕ್ಕಳೇ, ನಾವು ಪ್ರಾರ್ಥಿಸಿದ್ದೇವೆ. ಏಸಪ್ಪ ನಮ್ಮೊಳಗೆ ಬಂದಿದ್ದಾರೆ. ಏಸಪ್ಪನ ಜೊತೆ ಸೇರಿ ನಾವು ಕ್ರಿಸ್ಮಸ್ ಆಚರಿಸಲಿದ್ದೇವೆ. ಒಂದು ವಿಷಯನ ಮರೆಯಬೇಡಿ, ನಾವು ಕ್ರಿಸ್ಮಸ್ ಅನ್ನು ಆಚರಿಸಲಿದ್ದೇವೆ. ಕ್ರಿಸ್ಮಸ್ ಅಲ್ಲಿ ಅನೇಕ ಚಿಕ್ಕ ಮಕ್ಕಳು, ಬಡ ಮಕ್ಕಳೆಲ್ಲ ಇರುತ್ತಾರಲ್ಲ, ಅವ್ರಿಗೂ ಏಸಪ್ಪ ಬಗ್ಗೆ ಹೇಳ್ರಿ. ಏಸಪ್ಪನ ಪ್ರೀತಿ ಬಗ್ಗೆ ತಿಳಿಯಪಡಿಸಿ ಅವ್ರಿಗೂ ಗಿಫ್ಟ್ಸ್ ಅನ್ನು ತೆಗೆದುಕೊಡಿ. ನಿಮ್ಮಿಂದ ಆದಷ್ಟು ಸಹಾಯ ಅವರಿಗೆ ಮಾಡಿರಿ. ಏಸಪ್ಪನ ಬಗ್ಗೆ ಅವ್ರಿಗೆ ಹೇಳಿರಿ. ಅವರು ಏಸಪ್ಪನ ನಿಮ್ಮ ಮೂಲಕವಾಗಿ ತಿಳ್ಕೊತಾರೆ. ಅವರು ನಿಮ್ಮ ಜೊತೆ ಪರಲೋಕಕ್ಕೆ ಬರ್ತಾರೆ. ಅವರ ಪ್ರಾರ್ಥನೆಯು ಕೇಳಲ್ಪಡುತ್ತೆ. ನಿಮ್ಮೆಲ್ಲರಿಗೂ ನನ್ನ ಕ್ರಿಸ್ಮಸ್ ಶುಭಾಶಯಗಳು. ಮ್ಯಾರಿ ಕ್ರಿಸ್ಮಸ್. ಬಾಯ್ ಬಾಯ್. ಓಕೆ ಮಕ್ಕಳೇ, ಮೆಸೇಜ್ ನೋಡಿದ್ರಾ? ಏಸಪ್ಪ ಹೇಳಿದ್ದರನೆ, ನಾನು ನಿಮ್ಮನ್ನು ಪ್ರೀತಿಸುವ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಆ ಪ್ರೀತಿನ ವ್ಯಕ್ತಪಡಿಸೋದಿಕ್ಕೆ ನೀವು ಕಷ್ಟದಲ್ಲಿ ಇರೋವರಿಗೆ ಸಹಾಯ ಮಾಡಿ ಪ್ರೀತಿನ ವ್ಯಕ್ತಪಡಿಸಿ. ವಿಶಿಂಗ್ ಯು ಆಲ್ ಅ ಮೇರಿ ಕ್ರಿಸ್ಮಸ್. ಮತ್ತೊಂದು ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.